ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದಡಿಯಲೊಂದು ಮನೆಯ ಮಾಡಿ ನೋಡಿ ತೆರೆಗಳಿಗೆ ಅಂಜದೊಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜದೊಡೆಯಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಕನ್ನಡದ ಮೊಟ್ಟ ಮೊದಲ ಕವಯಿ ಅಕ್ಕ ಮಹಾದೇವಿಯವರ ವಚನವನ್ನು ಸ್ಮರಿಸುತ್ತಾ ಇಂದು ಸುರಭಿ ಮಹಿಳಾ ಸಮಾಜ, ರಾಮಕೃಷ್ಣ ನಗರ, ಹೆಚ್ ಬ್ಲಾಕ್, ಮೈಸೂರು ಇಲ್ಲಿ ಎಲ್ಲ ಮಹಿಳೆಯರಿಗೆ ಇವತ್ತು ವೇಷಭೂಷಣ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಸಂತೋಷ ಆಯಿತು. ಇದೊಂದು ಸಮಾನ ಮನಸ್ಕರ ವೇದಿಕೆ ಅಂತ ನನಗೆ ಭಾಸವಾಯಿತು. ಇಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಎಲ್ಲರೂ ಕೂಡ ಯುವತಿಯರಂತೆ ಮಹಿಳೆಯರಾಗಿರೋದ್ರಿಂದ ಯುವತಿಯರಂತೆ ಕಂಗೊಳಿಸಿದ್ರು ಇವತ್ತು ನನಗೆ ನಿಜವಾಗ್ಲು. ಇವತ್ತು ನಿಮ್ಗೆ ಯಾರಿಗೂ ವಯಸ್ಸಾಗಿಲ್ಲ. ಇಲ್ಲಿ 60, 70 ವರ್ಷದವರು ಭಾಗವಹಿಸಿರ್ಬೋದು, 50 ವರ್ಷದವರು ಭಾಗವಹಿಸಿರ್ಬೋದು, 40 ವರ್ಷದವರು ಭಾಗವಹಿಸಿರ್ಬೋದು. ಬಟ್ ಆದ್ರೆ ಇಲ್ಲಿ ವಯಸ್ಸು ಕಾಣಿಸ್ಲೇ ಇಲ್ಲ ನನಗೆ. ನೀವೆಲ್ಲರೂ ನಿಮ್ಮ ಪಾತ್ರದಲ್ಲಿ ಹೋಗಿದ್ರಿ, ಪ್ರವೇಶ ಮಾಡ್ಬಿಟ್ಟಿದ್ರಿ ನೀವೆಲ್ಲರೂ. ಅದರಿಂದಾಗಿ ನನಗೆ ಬಹಳ ಸಂತೋಷ ಆಯ್ತು. ಇನ್ನೂ ಕೂಡ ಈ ಏಜ್ ಅಲ್ಲಿ ಇಂತಹ ಸಂಘ ಸಂಸ್ಥೆಗಳು ಮಾಡುವಂತಹ ಏರ್ಪಡಿಸುವಂತಹ ಚಟುವಟಿಕೆಗಳು ನಿಮ್ಮ ಯೌವನವನ್ನು ಹೆಚ್ಚಿಸುತ್ತೆ, ನಿಮ್ಮ ಆಯುಸನ್ನ ಏನ್ ಮಾಡುತ್ತೆ, ಇನ್ನು ವೃದ್ಧಿಸುತ್ತೆ ಅಂತ ನನಗೆ ಅನಿಸ್ತು ನಿಜವಾಗ್ಲೂ. ಯಾಕಂದ್ರೆ ಇವತ್ತೆಲ್ಲರೂ ನಾವೆಲ್ಲರೂ ಹೇಳ್ತಾರೆ ಅಲ್ವಾ, ಸ್ವೀಟ್ 16 ಅಂತ ಹೇಳ್ತಾರಲ್ಲ, ಹಾಗೆ ನೀವೆಲ್ಲರೂ ಇವತ್ತು ಸ್ವೀಟ್ 16 ಆಗ್ಬಿಟ್ಟಿದ್ರಿ. ನೀವು ಮನೆಗೆ ಹೋದ್ಮೇಲೆ ನಿಮ್ಗೆಲ್ಲರಿಗೂ ಇನ್ನೊಂಚೂರು ಪ್ರೋತ್ಸಾಹ ಉತ್ಸಾಹ ಆದ್ಮೇಲೆ ನಿಮ್ಮ ಮನೆಯವರೆಲ್ಲ ಹೇಳ್ಬೋದು, ಏನ್ ಇವತ್ತು ಸ್ವಲ್ಪ ವಿಶೇಷವಾಗಿ ಕಾಣಿಸ್ತಿದ್ಯಾ, ಸ್ವಲ್ಪ ಜಾಸ್ತಿನೇ ಉತ್ಸಾಹ ಕಾಣಿಸ್ತಿದ್ಯಾ, ಜಾಸ್ತಿನೇ ಮುಖದಲ್ಲಿ ಕಳೆ ಕಾಣಿಸ್ತಿದೆ ಏನು ಅಂತ ಕೇಳ್ಬೋದು. ಅದಕ್ಕೆ ನೀವು ಹೇಳ್ಬೋದು, ಇವತ್ತು ನಾವು ಸಂಘ ಸಭೆ ಇವತ್ತು ನಮ್ಮ ಸುರಭಿ ಮಹಿಳಾ ಸಮಾಜದಲ್ಲಿ ನಡೆದಂತಹ ಒಂದು ಮನರಂಜನೆ ಕಾರ್ಯಕ್ರಮ ನಮ್ಮನ್ನ ಇನ್ನೂ ಉತ್ಸಾಹ ಭರಿತರಾಗಿ ಮಾಡಿ ನಮಗೆ ಇನ್ನೂ ಕೂಡ ಪ್ರೋತ್ಸಾಹವನ್ನು ತಂದಿದೆ. ಇನ್ನಷ್ಟು ದಿವಸ ನಾವು ಇನ್ನೂ ಚೆನ್ನಾಗಿ ಆರೋಗ್ಯವಾಗಿರ್ತೀವಿ ಅಂತ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಿದೆ ಅಂತ ಹೇಳ್ಬೋದು ನೀವೆಲ್ಲ ಅಲ್ವಾ. ಬಹಳ ಸಂತೋಷ ಆಗುತ್ತೆ ಎಷ್ಟು ಚೆನ್ನಾಗಿ ಈ ಪಾತ್ರವನ್ನ ನೀವು ನಿಭಾಯಿಸಿದ್ರಿ ಅಂತ. ಅಮೃತಾನಂದಮಯ್ಯ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಕಾಡು ಮನುಷ್ಯ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಆ ಕೆಲಸದಮ್ಮ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಒಬ್ಬರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಳೆ ಮಾಡೋರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಎಷ್ಟು ಚೆನ್ನಾಗಿ ಮಾತನಾಡಿದ್ರಿ ಅಂದ್ರೆ ಬಹಳ ಸಂತೋಷ ಆಯ್ತು. ಇದೆಲ್ಲ ನಮ್ಗೆ ಏನ್ ಅನ್ಪಿಸುತ್ತೆ ಅಂತಂದ್ರೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಶಾಲೆಗಳಲ್ಲಿ ವೇಷಭೂಷಣ ಸ್ಪರ್ಧೆಯನ್ನ ಮಾಡಿರ್ತೀವಿ ಅಲ್ವಾ, ಅದನ್ನ ಮತ್ತೆ ಮರುಕಳಿಸ್ತು. ಈ ತರ ಎಲ್ಲ ಕಿತ್ತೂರಾಣಿ ಚೆನ್ನಮ್ಮನ ನೋಡಿದಾಗಂತೂ ನಾನು ಕೂಡ ಕಿತ್ತೂರಾಣಿ ಚೆನ್ನಮ್ಮ ಪಾತ್ರವನ್ನ ಮಾಡಿದ್ದೆ. ಆಗ ಮಾಡ್ಬಿಟ್ಟು ಈ ಡೈಲಾಗ್ ಅನ್ನ ಹೇಳಿದ್ರೆ, ಕಪ್ಪ ಕೊಡಬೇಕಾ ಕಪ್ಪ ಅಂತ ನಾನು ಹೇಳ್ತಿದ್ರೆ ಎಲ್ಲರನ್ನೂ ಬಂದು ಕೇಳಿದ್ರು ನಮ್ಮ ಶಾಲೆಯಲ್ಲಿ ಯಾರಿಗೆ ಪ್ರೈಸ್ ಬರುತ್ತೆ ಅಂತ ಹೇಳಿ. ಆಗ ಎಲ್ಲರೂ ಹೇಳ್ತಿದ್ರು, ಇಲ್ಲ ರೂಪನ್ಗೆ ಪ್ರೈಸ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂತ. ಹಾಗೆ ಕಿತ್ತೂರಾಣಿ ಚೆನ್ನಮ್ಮ ಕೂಡ ಇವತ್ತು ಅಷ್ಟೇ ಚೆನ್ನಾಗಿ ಮಾತನಾಡಿದ್ರು. ಅಂದ್ರೆ ಎಲ್ಲರಿಗೂ ಒಂಥರ ಸಂತೋಷ ಅಲ್ವಾ ಈ ರೀತಿ ನೀವು ಏರ್ಪಡಿಸಿದಾಗ. ಇಂತಹ ಮಹಿಳಾ ಸಂಘ ಸಂಸ್ಥೆಗಳು ಆದಷ್ಟು ಇನ್ನೂ ಹೆಚ್ಚು ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ನಾನು ನಿಮ್ಗೊಂದು 2 ಸಲಹೆಯನ್ನ ನಿಮ್ಗೆ ಕೊಡ್ತೀನಿ. ಒಂದು ದಿವಸ ಏನ್ ಮಾಡಿ, ಸಾತ್ವಿಕ ಆಹಾರದಿಂದ ತಯಾರು ಮಾಡುವಂತಹ ಅಡಿಗೆಗಳನ್ನ ಮಾಡಿ ಅದರ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಒಂದು ದಿವಸ ಬರೀ ಹಣ್ಣಿನಿಂದಲೇ ಮಾಡುವಂತಹ ಅಡುಗೆ ಪದಾರ್ಥಗಳು, ಏನಾದ್ರೂ ಒಂದು ಹೊಸ ತಿಂಡಿಯನ್ನ ಮಾಡೋದು ಹಣ್ಣಿನಿಂದ. ಸೊ ಅದನ್ನೆಲ್ಲ ಮಾಡ್ತಿದ್ದಾಗ ಒಂದು ವೈವಿಧ್ಯಮತೆ ಜಾಸ್ತಿ ಆಗುತ್ತೆ, ಮತ್ತೆ ನಿಮ್ಮಲ್ಲಿ ಒಂದು ಕ್ರಿಯಾತ್ಮಕ ಶೀಲ ಶಕ್ತಿ ಹೆಚ್ಚಾಗುತ್ತೆ. ಮಕ್ಕಳಿಗೂ ಹೋಗಿ ಇನ್ನೂ ಹೊಸ ತಿಂಡಿಗಳನ್ನ ನೀವು ಮಾಡೋದಕ್ಕೆ ಒಂದು ಪ್ರಯೋಗವನ್ನ ಮಾಡ್ಬೋದು, ಅವ್ರಿಗೆ ಇಷ್ಟನೂ ಆಗ್ಬೋದು ಅಲ್ವಾ. ಈ ರೀತಿ ಒಳ್ಳೆ ಚಟುವಟಿಕೆಗಳನ್ನ ಮಾಡ್ಬೋದು. ಇನ್ನು ನಮ್ಗೆ ಎಷ್ಟು ಆಟಗಳು ಹಿಂದೆ ಉಳಿದೋಗ್ಬಿಟ್ಟಿದೆ. ಈಗ ನಾವೆಲ್ಲ ಕುಂಡಬಿಲ್ಲೆ ಆಟ ಆಡ್ತಿದ್ವಿ, ಚೌಕಾಬಾರ ಆಡ್ತಿದ್ವಿ, ಪಗಡೆ ಆಡ್ತಿದ್ವಿ ಅಲ್ವಾ. ಇನ್ನು ಎಷ್ಟೆಷ್ಟೋ ಆಟಗಳು ಇವಾಗಿಲ್ಲ. ಇವಾಗೆಲ್ಲ ಬರೀ ಕ್ಯಾರಂ ಬೋರ್ಡು, ಬೇರೆ ತರ ಆಟಗಳು, ಮೊಬೈಲಲ್ಲಿ ಆಟಗಳು ಇವನ್ನ ಮಾಡ್ತಿರೋದ್ರಿಂದ ಆ ಆಟಗಳೆಲ್ಲ ನಾವು ಮರ್ತ್ಬಿಟ್ಟಿದ್ವಿ. ತಿರ್ಗಾ ಮತ್ತೆ ನಾವು ಯುವತಿಯರಾಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಒಂದು ದಿವಸ ಆಟನೇ ಆಡ್ಬೇಕು. ಎಲ್ಲ ನಾವು ದೇಸಿ ಆಟಗಳು ಕೂತ್ಕೊಂಡು ಮನೆಯಲ್ಲಿ ಇಲ್ಲೇ ಕೂತ್ಕೊಂಡು ನೀವು ಎಲ್ಲರೂ ಆಟವನ್ನ ಹಾಡಿ ಆ ಆಟ ಹಾಡ್ತಿದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇನ್ನೂ ಹೆಚ್ಚು ಸಂತೋಷ ಆಗುತ್ತೆ. ಯಾವುದೇ ರೋಗ ಬಂದಿರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಇನ್ನೇನಾದ್ರೂ ರೋಗ ಇದ್ರೂ ಕೂಡ ಎಲ್ಲ
ಹೋಗುತ್ತೆ ನಿಮ್ಮನ್ನು ಬಿಟ್ಟು ಅಲ್ವಾ. ಅಂದ್ರೆ ಆರೋಗ್ಯವನ್ನು ವೃದ್ಧಿಸುವಂತಹ ಶಕ್ತಿ ಎಲ್ಲಿದೆ ಅಂದ್ರೆ ನಿಮ್ಮಲ್ಲೇ ಇದೆ, ನೀವು ಮಾಡುವಂತಹ ಕೆಲಸದಲ್ಲಿದೆ. ನಾವು ಬರೀ ಮನೆಯಲ್ಲಿ ಕೂತ್ಕೊಂಡು ಬರೀ ಧಾರಾವಾಹಿಗಳನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಬೊಜ್ಜು ಜಾಸ್ತಿ ಬರುತ್ತೆ, ತಲೆನೂ ಕೆಡುತ್ತೆ. ಕೆಲವೊಂದ್ಸತಿ ಅದು ಹೇಳಿದ್ರಲ್ಲ ವಿಲ್ಲನ್ಗಳು, ಹೆಂಗಸರನ್ನ ವಿಲ್ಲನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಆಗ ಅಯ್ಯೋ ನನ್ನ ಪಕ್ಕದಲ್ಲಿರೋ ನಮ್ಮ ಅತ್ತೇನೋ ಇನ್ಯಾರೋ ಏನ್ ನನ್ ಮೇಲೆ ಹಿಂದೆ ಮಾತನಾಡ್ತಾರೋ ಏನ್ ಇದ್ ಮಾಡ್ತಾರೋ ಅಂತ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ನೋಡಿ ಒಳ್ಳೆಯದು ಇರುತ್ತೆ ನೋಡಿ, ಆದ್ರೆ ತುಂಬಾ ಅಡಿಕ್ಟ್ ಆಗ್ಬೇಡಿ ಧಾರಾವಾಹಿಗಳಿಗೆ. ಒಳ್ಳೆಯ ಕಾರ್ಯಕ್ರಮಗಳು ನಮ್ಮ ಟಿವಿ ಚಾನೆಲ್ ಆಗಿ ಪ್ರಸಾರವಾಗ್ತಿದೆ. ಸರಿಗಮಪ ಆಗಿರ್ಬೋದು, ಡ್ರಾಮಾ ಜೂನಿಯರ್ಸ್ ಆಗಿರ್ಬೋದು, ಇನ್ನೂ ಹೆಚ್ಚು ಒಳ್ಳೆ ಕಾರ್ಯಕ್ರಮಗಳು ಬರ್ತಿದೆ. ಅಂತ ಕಾರ್ಯಕ್ರಮಗಳು ನೋಡಿ. ಜಾಸ್ತಿ ಹಾಸ್ಯಭರಿತವಾದಂತಹ ಕಾರ್ಯಕ್ರಮಗಳನ್ನ ನಾವು ನೋಡ್ಬೇಕಂತೆ. ಯಾಕೆ ಹಾಸ್ಯವನ್ನ ನಾವು ಜಾಸ್ತಿ ನೋಡ್ಬೇಕು ಅಂತಂದ್ರೆ, ಇನ್ನು ನಮ್ಗೆ ನಾವು ನಗ್ದಾಗ ಏನಾಗುತ್ತಂದ್ರೆ ನಮ್ಮ ಆಯುಸ್ಸು ಇನ್ನೂ ಹೆಚ್ಚುತ್ತಂತೆ. ನೀವ್ ಯಾವ್ದಾದ್ರು ತುಂಬಾ ಕೊರಗುವಂತಹ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ನೋಡಿ, ನೀವು ಕುಗ್ಗೋಗ್ತೀರಿ, ನೀವು ಆ ಡಿಪ್ರೆಷನ್ ಹೊರಟೋಗ್ಬಿಡ್ತೀರಿ, ನೀವೇ ತಲ್ಲೀಡರಾಗ್ಬಿಡ್ತೀರಿ ಅಲ್ವಾ. ಆದಷ್ಟು ಸ್ವಲ್ಪ ಅಳುವಂತಹ ಒಂದು ಏನು ಕಾರ್ಯಕ್ರಮಗಳಿರುತ್ತೆ ಅದನ್ನ ಬಿಟ್ಟು ಹಾಸ್ಯಭರಿತವಾದಂತಹ ಮನೋರಂಜನೆ ಆದಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ನೋಡೋದನ್ನ ಕಲೀರಿ. ಹೀಗೆ ಒಂದು ಒಳ್ಳೆಯ ಸಮಾನ ಮನಸ್ಕರ ವೇದಿಕೆಯಲ್ಲಿ ಇವತ್ತು ಎಲ್ಲರೂ ಚೆನ್ನಾಗಿ ಆಶುಭಾಷಣ ಸ್ಪರ್ಧೆಯಲ್ಲೂ ಕೂಡ ಚೆನ್ನಾಗಿ ಮಾತನಾಡಿದ್ವಿ. ಎಲ್ಲರೂ ಪ್ರಯತ್ನ ಪಡಿ. ಇಲ್ಲಿ ವೇಷಭೂಷಣ ಸ್ಪರ್ಧೆ ಆಗಿರ್ಬೋದು, ಆಶುಭಾಷಣ ಸ್ಪರ್ಧೆ ಯಾವ್ದಾದ್ರೂ ಆಗಿರ್ಬೋದು, ನೀವು ಯಾರ್ಯಾರು ಭಾಗವಹಿಸಿದ್ರು ನೀವು ಎಲ್ಲರೂ ವಿಜೇತರೆ. ಇಲ್ಲಿ ಏನೋ ನಾವು ನಿಮ್ಮ ಏನೋ ಒಂದು ಟೈಮ್ ಶೆಡ್ಯೂಲ್ ಕೊಟ್ಟಿರ್ತಾರೆ, ನೀವು ಏನ್ ಪಾತ್ರಧಾರಿ ಆಗಿರ್ತೀವಿ ಅದಕ್ಕೊಂದು ಸ್ಥಾನಗಳನ್ನು ಕೊಡ್ಬೋದು. ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಅಂತ ಕೊಡ್ಬೋದು. ಆದ್ರೆ ನೀವು ಇಲ್ಲಿ ಬಂದಾಗ ಮಾತನಾಡಕ್ ಬರ್ದೇ ಇದ್ರು ಇಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡಿದ್ರಿ ಅಲ್ವಾ. ಅಂದ್ರೆ ನಮ್ಮೊಳಗಡೆ ಇರುತ್ತೆ ಪ್ರತಿಭೆ, ಅದು ಹೊರಗಡೆ ಬರಬೇಕು ಅಂತಂದ್ರೆ ನಾವು ಚಟುವಟಿಕೆಯಲ್ಲಿ ಭಾಗವಹಿಸ್ಬೇಕು. ನಾವು ಚಟುವಟಿಕೆಯಲ್ಲಿ ಭಾಗವಹಿಸಲಿಲ್ಲ ಅಂದ್ರೆ ನಮ್ ಶಕ್ತಿ ನಮ್ಗೆ ಈಗ ಗೊತ್ತಾಗುತ್ತೆ, ನಮ್ ಪ್ರತಿಭೆ ನಮ್ಗೆ ಈಗ ಗೊತ್ತಾಗುತ್ತೆ ಅಲ್ವಾ. ಆದ್ರಿಂದ ಆದಷ್ಟು ಏನ್ ಮಾಡಿ ಒಳ್ಳೆ ಚಟುವಟಿಕೆಗಳಲ್ಲಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೀವು ಎಲ್ಲರೂ ಭಾಗವಹಿಸ್ಬೇಕು. ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ನಾವು ಮನೆಗೆ ಹೋಗೋದು. ಎಲ್ಲರೂ ಭಾಗವಹಿಸಿದಾಗ ಏನಾಗುತ್ತೆ, ಇವತ್ತು ನಾವು ಮಾತಾಡ್ದೆ ಕಣಪ್ಪ 5 ನಿಮಿಷ ಮಾತಾಡಿದೆ, ಇನ್ನೊಂದ್ಸಲಿ ಕಾರ್ಯಕ್ರಮ ಏನಾದ್ರು ಏರ್ಪಡ್ತೀನಿ 10 ನಿಮಿಷ ಮಾತನಾಡ್ತೀನಿ ಅಂತ ನಿಮಗೆ ಶಕ್ತಿ ಬರುತ್ತೆ ಅಲ್ವಾ. ಇದು ಬರೀ ಇಲ್ಲಿ ಮಾತ್ರ ಸೀಮಿತವಾಗಲ್ಲ. ಯಾಕಂದ್ರೆ ನಾವು ಮಹಿಳೆಯರು ಬಹಳ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವರು ಅಲ್ವಾ. ಒಂದು ಮನೆಯನ್ನ ನಡೆಸುವವರು, ಮನೆಯಲ್ಲಿ ಎಲ್ಲ ಆಗು ಹೋಗುಗಳನ್ನ ಎಲ್ಲರೂ ನಿಭಾಯಿಸುವ ಶಕ್ತಿ ಬೇಕು ಅಂದ್ರೆ ಹೆಣ್ಣಿಗೆ ಬಹಳ ಕಲೆ ಬೇಕು ಅಲ್ವಾ. ಹೆಣ್ಣಿಗೆ ತಾಳ್ಮೆನೂ ಬೇಕು, ಕೆಲವೊಂದು ಸರಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಅಲ್ವಾ ಅಕ್ಕ ಮಹಾದೇವಿ ಹೇಳ್ತಾಳೆ, ಈ ಜಗತ್ತಿನಲ್ಲಿ ಎಲ್ಲ ಇರುತ್ತೆ, ಸ್ತುತಿ ನಿಂದೆಗಳಿರುತ್ತೆ, ಆದ್ರೆ ನೀವೇನ್ ಮಾಡು, ಆರಾಮಾಗಿ ನೀನು ಮೌನವಾಗಿದ್ಬಿಡು. ಒಂದ್ 2 ದಿವಸ ಮೌನವಾಗಿದ್ದಾಗ ಏನಾಗುತ್ತೆ, ಕೋಪ ಮಾಡ್ಕೊಳ್ಳೋದಾಗ ಏನು ಮಾಡ್ಕೊಳ್ಳೋದಾಗಿ ಸೈಲೆಂಟ್ ಆಗಿದ್ಬಿಟ್ರೆ 3ನೇ ದಿವಸ ನಾವೇ ಸಮಾಧಾನವಾಗ್ಬಿಡ್ತೀವಿ. ಆಡ್ಕೊಳ್ಳಿ ಬಿಡು, ನಾವೇ ತಲೆ ಕೆಡಿಸ್ಕೊಳ್ಬೇಕು. ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಳ್ಳೋಣ, ನಾವು ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದಕ್ಕೆ ಹೇಳ್ತಾರಲ್ವಾ, ಒಳ್ಳೆಯ ಕಾರ್ಯಗಳನ್ನ ಪರಮಾತ್ಮ ಮೇಲ್ಗಡೆ ನೋಡ್ತಿರ್ತಾನೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗುತ್ತೆ ಅಲ್ವಾ. ಅದರಿಂದ ನಾವು ನಮ್ಮಲ್ಲಿ ಜೀವನದಲ್ಲಿ ಒಂದು ಮೌಲ್ಯವನ್ನ ಇಟ್ಟುಕೊಂಡು ಆದರ್ಶವಾಗಿ ಬದುಕೋಣ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟೋದು ಈ ಜನ್ಮದಲ್ಲಿ ಮಾತ್ರ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮುಂದಿನ ಜನ್ಮ ನಮ್ಗೆ ಮನುಷ್ಯ ಜನ್ಮ ಬರುತ್ತೋ ಇಲ್ವೋ ಅಂತ ಯಾರಿಗೂ ಗೊತ್ತು. ಯಾರಾದ್ರೂ ಸ್ವರ್ಗ ನರಕ ಅಂತ ನೋಡಿದೀವ? ನೋಡಿಲ್ಲ. ಅದಕ್ಕೆ ಡಿ ವಿಜಿ ಅವರು ಹೇಳ್ತಾರೆ, ಮರಣದಿ ಮುಂದೇನು, ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನು ತಿರುಗಿ ಬಂದವರಿಲ್ಲ ಅಂತ ಹೇಳ್ತಾರೆ. ದಯೆಯ ಬಾಳ್ಗಿದಲ್ಲಿ ನೀನು ಮಂಕುತಿಮ್ಮ ಅಂತ ಹೇಳ್ತಾರೆ. ಯಾರು ಬಂದಿಲ್ಲ. ಕೊರೋನಾದಿಂದ ಸತ್ತೋರು ಯಾರಾದ್ರೂ ವಾಪಸ್ ಬಂದಿದ್ದಾರಾ? ಯಾರು ಬಂದಿಲ್ಲ ಅಲ್ವಾ. ಯಾರಾದ್ರೂ ಸ್ವರ್ಗ ಇದೆ ನರಕ ಇದೆ ಅಂತ ಹೇಳಿದಾರ? ಇಲ್ಲ. ನಾವೆಲ್ಲ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗಿದ್ರು, ಕೊರೋನಾದಲ್ಲಿ ತೀರೋಗಿದ್ರು, ಅಪ್ಪ ಇನ್ನೂ ಎಷ್ಟು ದಿವಸ ಬದುಕಬೇಕಾಗಿತ್ತು, ನಾವು ಒಳ್ಳೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ಪುಣ್ಯವನ್ನ ನಾವು ಪಡ್ಕೊಂಡು ಹೋಗ್ಬೇಕು. ಅದು ಪಡ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಸಂಸಾರದಲ್ಲಿ ನಾವು ಎಲ್ಲರಿಗೂ ಅಚ್ಚುಮೆಚ್ಚುಗಾಗಬೇಕು, ಒಳ್ಳೆಯ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು. ನಮ್ಮ ಮಕ್ಕಳಿಗೆ ಕೂಡ, ನಮ್ಮ ಸಂಸಾರ, ನಮ್ಮ ಅಕ್ಕಪಕ್ಕದವರಿಗೆ ನಾವು ಮೌಲ್ಯವನ್ನ ಅಳವಡಿಸ್ಕೊಂಡು ನಾವು ಬದುಕಿದ್ದೆ ಆದ್ರೆ ಅಕ್ಕಪಕ್ಕದವರು ಕೂಡ ನಮ್ಮ ಒಂದು ಸಂಘವನ್ನ ಮಾಡೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತ ಹೇಳ್ತಾರೆ ಅಲ್ವಾ. ಇವತ್ತು ನೀವೆಲ್ಲರೂ ಸುರಭಿ ಸಂಘ ಸಮಾಜ ಬಂದಿದ್ದೀರಿ ಅಂದ್ರೆ ಒಂದು ಹೆಜ್ಜೆನು ಸವಿದಂತೆ ಅಲ್ವಾ. ನಾನಾಗಿ ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಒಳ್ಳೆಯ ಒಂದು ಸಮಾನ ಮನಸ್ಕರ ವೇದಿಕೆಯಲ್ಲಿ ಯಾರು ಎಲ್ಲರೂ ಕೂಡ ಒಂದು ಚೆನ್ನಾಗಿ ನಗುನಗ್ತಾ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂದ್ರೆ ಒಂದು ಹೆಜ್ಜೆನು ಸವಿದಂತೆಯೇ ಆಗಿದೆ. ಸೊ ಇನ್ನು ನಿಮ್ಮ ಈ ಸುರಭಿ ಸಮಾಜ ಇನ್ನು ಎತ್ತರಕ್ಕೆ ಬೆಳೀಲಿ, ಒಳ್ಳೆ ಚಟುವಟಿಕೆಗಳ ಆಗಲಿ, ನಿಮ್ಮ ಎಲ್ಲರ ಆಸೆ ಈಡೇರಲಿ ಅಂತ ನಾನು ಆಶಿಸ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು
ಧನ್ಯವಾದಗಳು.